ಮಾನ್ವಿ ತಾಲೂಕಿನ ಸರ್ಕಾರಿ ಹತ್ತಿ ಖರೀದಿ ಕೇಂದ್ರದಲ್ಲಿ ಕಳೆದ ಕೆಲ ದಿನಗಳಿಂದ ಸರ್ವರ್ ಸಮಸ್ಯೆ ಉಂಟಾಗಿದ್ದು ರೈತರು ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ರೈತ ಸಂಘದ ತಾಲೂಕಾಧ್ಯಕ್ಷ ಹೊಳೆಯಪ್ಪ ಉಡಕನೂರು ಮಾತನಾಡಿ, ಸರ್ಕಾರ ಶೈಲಜಾ ಇಂಡಸ್ಟ್ರೀಸ್ ಹತ್ತಿ ಖರೀದಿ ಪ್ರಾರಂಭಿಸಿದೆ, ಆದರೆ ಸರ್ವರ್ ಸಮಸ್ಯೆ ಉಂಟಾಗ್ತಾ ಇದೆ. ರೈತರು ದಿನಪೂರ್ತಿ ಅಲೆದಾಡ್ತಾ ಇದ್ದಾರೆ. ಅವಧಿ 1 ತಿಂಗಳಿಗಷ್ಟೇ ನಿಗದಿಯಾಗಿರೋದ್ರಿಂದ ರೈತರಿಗೆ ಅನ್ಯಾಯವಾಗಲಿದೆ ಎಂದು ದೂರಿದರು. ಅವರು ಸರ್ಕಾರ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ರೈತರ ಕಷ್ಟ ಅರಿತು ಶೀಘ್ರ ಸರ್ವರ್ ದೋಷವನ್ನು ಸರಿಪಡಿಸಿ ಖರೀದಿ ಪ್ರಕ್ರಿಯೆ ಸುಗಮಗೊಳಿಸಬೇಕು ಎಂದು ಒತ್ತಾಯಿಸಿದರು. ಒಂದು ತಿಂಗಳ ಅವಕಾಶ ಕೊಟ್ಟು ರಿಜಿಸ್ಟ್ರೇಷನ್ಗೆ ಮತ್ತು ಖರೀದಿಗೆ ಅವಕಾಶ ಕೊಡಬೇಕು. ಮತ್ತೆ ಏನು ಒಂದು ಎಕರೆಗೆ 9 ಕ್ವಿಂಟಲ್ ಮಾಡಿದ್ದೀರಿ, ಈಗ 9 ಕ್ವಿಂಟಲ್ ಸಾಲ್ತಾ ಇಲ್ಲ, ಎಕರೆಗೆ 20 ಕ್ವಿಂಟಲನ್ನು ಖರೀದಿ ಮಾಡಬೇಕು. ಮತ್ತೆ ಇಲ್ಲಿ ಸಂಬಂಧಪಟ್ಟಂತ ಏನು ಕೃಷಿ ಇಲಾಖೆಯವರು ತಮ್ಮ ಕಾರ್ಯ, ರೈತರು ನಾವು ಅವಿದ್ಯಾವಂತರಾಗಿದ್ದೀವಿ, ಹಾಗಾಗಿ ನಮಗೆ ಏನು ಮೊಬೈಲ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಸಂಬಂಧಪಟ್ಟಂತ RSK ಅಂತ ಯೋಗಳು ರೈತರಿಗೆ ಸೆಮಿನಾರ್ ಕೊಡುವ ಮುಖಾಂತರ ಏನು ಈ ಹತ್ತಿ ಖರೀದಿ ಕೇಂದ್ರ ಏನು ಹತ್ತಿ ಮಾರ್ಕೊಳ್ಳೋಕೆ ಬರ್ತಾ ಇದೀವಲ್ಲ, ನಾವು ನಮಗೆ ಇಲ್ಲಿ ಮಾರೋದಕ್ಕೆ ಅನುಕೂಲ ಮಾಡಬೇಕು. ತಾವು ಇಲ್ಲೆಲ್ಲ ಮಾರೋದಕ್ಕೆ ಇಲ್ಲಿ ನಾವೆಲ್ಲ ಏಡಿಗಳು ಇಲ್ಲೆಲ್ಲ ಸಿಬ್ಬಂದಿಗಳನ್ನು ಕೊಟ್ಟು ರೈತರಿಗೆ ಅನಾನುಕೂಲದಾಗೆ ಮಾಡಿ ನಮಗೆಲ್ಲ ರೈತರಿಗೆ ಇನ್ನೂ ಕೆಲಸ ಇರೋದ್ರಿಂದ ಇಲ್ಲಿ ನಿಂತು ನಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡಿ ಅಪ್ರೂವ್ ಮಾಡಿ ಹತ್ತಿ ತರೋದಕ್ಕೆ 1 ವಾರ ಮಾಡಿ ನಮ್ಮ ಹತ್ತಿ ಕೊಳಿಸುವಂಥ ಪ್ರಯತ್ನ ಮಾಡಬಾರ್ದು. ಮಾನ್ಯ ವಿಡಿಯೋ ಮುಖಾಂತರ ಸಂಬಂಧಪಟ್ಟಂತ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಶಾಸಕರಿಗೆ